ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಇದೇನು ಕಲಬುರಗಿ ಜಿಲ್ಲೆಯಲ್ಲಿ ಸೇಡಂ ತಾಲೂಕಿನ ಬೆನಕಳ್ಳಿ ಮತ್ತು ಕೋಡ್ಲ ಗ್ರಾಮದ ಏನು ಶ್ರೀ ಸಿಮೆಂಟ್ ಕಂಪನಿ ಇದೆ, ಅದು ಪೂರ್ತಿ ಇಲ್ಲೀಗಲ್ ಆಗಿದೆ. ಅದು ಒಡೆದು ಹಾಕಬೇಕು ಮತ್ತು ಆ ಕಂಪ್ನಿ ಮಾಲಕನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಆ ಭೂಮಿ ಏನು ಕಳ್ಕೊಂಡ್ರ ರೈತರು ಆ ರೈತರಿಗೆ ವಾಪಸ್ ಕೊಡಬೇಕು. ಮತ್ತೇನು ಸರ್ಕಾರಿ ಜಮೀನು ಪಡ್ಕೊಂಡದಾರ ಆ ಜಮೀನು ಮತ್ತು ವಾಪಸ್ ಸರ್ಕಾರಕ್ಕೆ ಕೊಡ್ಬೇಕಂತ ತಿಳ್ಕೊಂಡು ಇದು 2012ರಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ ಸ್ನೇಹಿತರೆ. 8-9ರಲ್ಲಿ ಏನು ಶ್ರೀ ಸಿಮೆಂಟ್ ಕಂಪ್ನಿ ಬಂದಿತ್ತು, ಏನು ರೈತರಿಂದ ಕಡಿಮೆ ದರದಲ್ಲಿ ಏನು ಭೂಮಿ ಖರೀದಿ ಮಾಡಿ 2012ರಲ್ಲಿ ಪರಿಸರ ಸಾರ್ವಜನಿಕ ಆಲಿಕೆ ಸಭೆ ಇಟ್ಟಿದ್ದರು, ಪಬ್ಲಿಕ್ ಹಿಯರಿಂಗ್ ಕಂಡಕ್ಟ್ ಮಾಡಿದರು. ಅಲ್ಲಿ ಕೂಡ ವಿರೋಧ ವ್ಯಕ್ತಪಡಿಸಿದ್ದೆ ನಾನು 2012ರಲ್ಲಿ. ಅಲ್ಲಿನಿಂದ ಇಲ್ಲಿವರೆಗೂ ಹೋರಾಟ ಮಾಡ್ತಾಯಿದ್ದೀನಿ. ಮತ್ತು ಏನು ಶ್ರೀ ಸಿಮೆಂಟ್ ಕಂಪ್ನಿ ಇದೆ, ಅದು 2017ರಲ್ಲಿ ಎಲ್ಲ ದಾಖಲೆಗಳು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ದಾಖಲೆ ಸಮೇತ 2017ರಲ್ಲಿ ಮತ್ತು ನಾನು ಈ ಎಲ್ಲ ಏನು ಸಿಮೆಂಟ್ ಕಂಪ್ನಿ, ಸಿಮೆಂಟ್ ಉತ್ಪಾದನಾ ಘಟಕ, ಕ್ಲಿಂಕರ್ ಉತ್ಪಾದನಾ ಘಟಕ, ವಿದ್ಯುತ್ ಉತ್ಪಾದನಾ ಘಟಕ ಎಲ್ಲ ಘಟಕವನ್ನು ಒಡೆದು ಹಾಕಬೇಕು. ಆ ಕಂಪ್ನಿ ಮಾಲಕನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು. ಆ ಭೂಮಿ ರೈತರಿಗೆ ಮರಳಿ ವಾಪಸ್ ಕೊಡಬೇಕಂತ ತಿಳ್ಕೊಂಡು ಕಂಪ್ಲೇಂಟ್ ಮಾಡಿದ್ದೆ ನಾನು. ಹೀಗಾಗಿ 2008-9ರಿಂದ 12ರಿಂದ ಮತ್ತು ಇಲ್ಲಿವರೆಗೆ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಮತ್ತು ಮೊನ್ನೆ 2 ತಿಂಗಳ ಹಿಂದುಗಡೆ ನಾನು ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದೆ. ಆ ಪಾದಯಾತ್ರೆಯಲ್ಲಿ ಬರೆದು ಕೊಟ್ಟಿದ್ದರು ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತೀವಿ ಅಂತ. ಇಲ್ಲಿವರೆಗೂ ಆ ಅಧಿಕಾರಿಗಳು ಯಾವೊಬ್ಬ ಅಧಿಕಾರಿಗಳು ಇನ್ನೂವರೆಗೂ ಯಾವುದೇ ಕ್ರಮ ಕೈಗೊಳ್ಳುತ್ತಲ್ಲ. ಅದು 1ನೇ ಘಟಕ ಹೋಗಿ 2 ಘಟಕ ನಿರ್ಮಾಣ ಆಗಿ ಸಿಮೆಂಟ್ ಉತ್ಪಾದನಾ ಘಟಕ ಪ್ರಾರಂಭ ಮಾಡಿದೆ. ಆದರೂ ಕೂಡ ಆ ಕಂಪನಿ ನಿಲ್ಲಿಸುವ ಕೆಲಸ ಮಾಡಿಲ್ಲ ಕಾಮಗಾರಿ. ಅಂದರೆ ಈ ಭಾಗದಲ್ಲಿ ಎಷ್ಟು ಬಂಡವಾಳಶಾಹಿಗಳ ಎಷ್ಟು ಬೇರೂರಾಗಿ ಬಿಟ್ಟಾರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ಯಾವ ರೀತಿ ಆ ಕಂಪ್ನಿಗಳು ಗುಲಾಮರಾಗ್ಯಾರ, ಇದ್ರ ಮೇಲೆ ಗೊತ್ತಾಗ್ತದೆ ಸ್ನೇಹಿತರೆ. ಇದು ಎಲ್ಲ ಮೇಲ್ನೋಟಕ್ಕೆ ಏನು ಕಂಡು ಬರ್ತಾವಪ್ಪ ಅಂದರೆ ಇದರಲ್ಲೆಲ್ಲ ಶಾಮೀಲಾಗಿದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಇದು ಓಪನ್ ಆಗಿ ಹೇಳಬೇಕಂದ್ರೆ ಇದು ಎಲ್ಲ ಸರ್ಕಾರವೇ ಇದರಲ್ಲಿ ಶಾಮೀಲಾಗಿದೆ. ಇದರಲ್ಲಿ BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, 2 ಸರ್ಕಾರಗಳು ಶಾಮೀಲಾಗಿವೆ. ಇವೆಲ್ಲ ಬಂಡವಾಳಶಾಹಿಗಳ ವಿರುದ್ಧ ಏನಾದರೂ ದೂರು ಕೊಟ್ಟರೆ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ನಾನು ರೀಸೆಂಟಾಗಿ ಮುಂಚೆ ನಾನು ಏನು ಮಾಹಿತಿ ಹಕ್ಕಿನಲ್ಲಿ ಕಾಯ್ದೆ ಅಡಿಯಲ್ಲಿ ನಾನು ಮಾಹಿತಿ ಕೇಳಿದ್ದೆ. ಅದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಯಾವುದೂ ಪರ್ಮಿಷನ್ ತೊಗೊಂಡಿಲ್ಲ, ಏನು ತಿಂದರೆ ಇದು ಕೋಡ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಾಯಿತ್ತು. ಅಲ್ಲಿ ಯಾವುದೂ ಪರ್ಮಿಷನ್ ತೊಗೊಂಡಿಲ್ಲ, ಯಾವುದೂ ಟ್ಯಾಕ್ಸ್ ಕಟ್ಟಿಲ್ಲ, ಯಾವುದೂ CSR ಚಟುವಟಿಕೆ ಮಾಡಿಲ್ಲ. ಹೀಗೆ ಹಲವು ಅಂದರೆ ಕಂಪ್ನಿಂತ ಏನೂ ಉಪಯೋಗ ಇಲ್ಲ, ಎಲ್ಲ ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿದ್ದೇವೆ ಅಂತ ಕೊಟ್ಟಿದ್ದರು. ಆನಂತರ ಮತ್ತು 4 ವರ್ಷ ಹಿಂದುಗಡೆ ನಾನು ಮತ್ತು RTI ಅಡಿಯಲ್ಲಿ ಮಾಹಿತಿ ಕೇಳಿದ್ದೆ. ಮತ್ತು ಆವಾಗೂ ಕೂಡ ಯಾವುದು ಮಾಹಿತಿ ಕೊಡಲಾರ್ದೆ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಇವಾಗ ಬೆನಕಳ್ಳಿ ಗ್ರಾಮ ಪಂಚಾಯತ್ ಆಗಿದೆ ಹೊಸದು 2015-16ರಲ್ಲಿ, ಅವರು ಕೂಡ ಸತಾಯಿಸ್ತಾ ಇದ್ದಾರೆ. 4 ವರ್ಷದಿಂದ ಅದು ಪೆಂಡಿಂಗ್ ಇತ್ತು ಮಾಹಿತಿ ಆಯೋಗದಲ್ಲಿ, ಇದು ಕಲಬುರಗಿ ಪೀಠದಲ್ಲಿ. ಅದು ಯಾವುದೂ ಮಾಹಿತಿ ಕೊಟ್ಟಿಲ್ಲ. ಕಮಿಷನರ್ ಹೇಳಿದ್ರು ಕೂಡ ಅಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ, ಕ್ಲಿಯರ್ ಮಾಹಿತಿ ಇಲ್ಲ. ಹೀಗಾಗಿ ಮಾಹಿತಿಯಿಂದ ಸತಾಯಿಸ್ತಾ ಇದ್ದಾರೆ. ಮತ್ತು ರೀಸೆಂಟಾಗಿ 2 ತಿಂಗಳ ಮುಂಚೆ ಮತ್ತು ನಾನು 3 ತಿಂಗಳ ಮುಂಚೆ ನಾನು ಮತ್ತು RTIನಲ್ಲಿ ಕೇಳಿದ್ದೆ. ಅದು 4 ತಿಂಗಳದಾಯಿತು. ಹೊಸದು ಕಮಿಷನರ್ ಹೇಳಿದರು ಹೊಸದಾಗಿ ಅರ್ಜಿ ಸಲ್ಲಿಸಿ, ಮತ್ತು ಈಗೇನದ ಈ ಹೊಸದು ಪಡೀರಿ ಅಂತ ತಿಳ್ಕೊಂಡು. ಇದು ಎಲ್ಲ ಹಳಿದು ಕೊಡ್ತಾರೆ, ಇವು ಹೊಸದು ಯಾವುದು ಕೊಡುವುದಿಲ್ಲ. ಬೇಕಾದರೆ ಹಳಿದು ತೊಗೊಳ್ರಿ, ಮತ್ತು ಇವೊಂದು ಏನು ಕರೆಂಟ್ ಇಯರ್ದು ಬೇಕಾಗಿದ್ದರೆ ಮತ್ತು ಹೊಸ ಅರ್ಜಿ ಸಲ್ಲಿಸ್ರಿ ಅಂತ ಹೇಳಿದರು. ಹೀಗಾಗಿ 3 ತಿಂಗಳ ಮುಂಚೆ ಮತ್ತು ನಾನು ಅರ್ಜಿ ಸಲ್ಲಿಸಿದ್ದೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಲ್ಲಿಸಿದ್ದೆ. 3 ತಿಂಗಳು ಹಿಡಿದು ಅವರಿಗೆ ಆ ಅರ್ಜಿಗಳ ಮಾಹಿತಿಯೇ ಗೊತ್ತಿಲ್ಲ. ಬೆನಕಳ್ಳಿ PDO ಮತ್ತು ಕೋಡ್ಲ ಗ್ರಾಮ ಪಂಚಾಯತ್ PDO 3 ತಿಂಗಳ ನಂತರ 1 ತಿಂಗಳ ಮುಂಚೆ
ಆನಂತರ ಒಂದನೇ ಮೇಲ್ಮನವಿ ನಾನು ತಾಲೂಕ್ ಪಂಚಾಯತ್ ಇವರ ಹತ್ರ ಹೋದಾಗ ಅವರೊಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ರು, ಅಪೀಲ್ ವಿಚಾರಣೆ ನಡೆಸಿದ್ರು, ಮಾಹಿತಿ ಕೊಡ್ರಿ ಅಂತ ತಿಳ್ಕೊಂಡು ಆದೇಶ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಅದು ಮಾಡಿ ಆದೇಶ ಮಾಡಿ ಅವರು ಕೂಡ ತಾಲೂಕ್ ಪಂಚಾಯತ್ ಇವರ ಆದೇಶ ಮಾಡಿ ಹೋದ ತಿಂಗಳು 9/6/2026 ಇತ್ತು ಸ್ನೇಹಿತರದು. ಅವರ ಆದೇಶ 22 ತಾರೀಕು ಮಾಡ್ತಾರೆ. ಅಂದರೆ ಏನು ನಾನು ಕೇಳಿನ ಮಾಹಿತಿ ಅದು ಕೊಡ್ರಿ ಅಂತ. ಇವಾಗ ಆ ಅಧಿಕಾರಿಗಳು ಅಲ್ಲಿ ಒಪ್ಕೊಂಡಿರ್ತಾರೆ. ಅವರು ಪಂಚಾಯತಿಯಲ್ಲಿ ಯಾವುದೇ ದಾಖಲೆಗಳು ಇಲ್ಲ, ಶ್ರೀ ಸಿಮೆಂಟ್ ಸಂಬಂಧಪಟ್ಟಂತೆ ಯಾವುದೂ ದಾಖಲೆಗಳು ಇಲ್ಲ ಅಂತ ತಿಳ್ಕೊಂಡು ಮಾಹಿತಿ ಮುಂಚೆ ಕೊಟ್ಟಿರ್ತಾರೆ. ಇವಾಗ ಒಂದು ತಿಂಗಳು 1 ವಾರದ ಬಿಟ್ಟು ಕೊಡ್ತೇವೆ ಅಂತ ಅಲ್ಲಿ ಮೇಲ್ಮನೆ ಹೋದಾಗ ಒಪ್ಕೊಂಡಿರ್ತಾರೆ, ಕೊಡ್ತಾರೆ. 1 ವಾರ ಟೈಮ್ ಕೊಟ್ಟರೆ ಸರಿಯಾಗಿ ಕ್ಲಿಯರಾಗಿ ನಾವು ಕೊಟ್ಬಿಡ್ತೀವಿ ಅಂತ ತಿಳ್ಕೊಂಡು. ಈಗ ಇನ್ನೂ 1 ತಿಂಗಳಾದರೂ ಕೂಡ ಏನು ಕೋಡ್ಲ ಪಿ ಡಿ ಒ ಮತ್ತು ಬೆನಕಳ್ಳಿ ಪಿ ಡಿ ಒ ಅವರೆಲ್ಲ ಸತಾಯಿಸ್ತಾ ಇದ್ದಾರೆ, ಮಾಹಿತಿ ಕೊಡಲು ಮೀನಮೇಷ ಎಣಿಸ್ತಾ ಇದ್ದಾರೆ. ಅಂದರೆ ಇವೆಲ್ಲ ಕಂಪ್ನಿ ಜೊತೆ ಶಾಮೀಲಾಗಿದ್ದಾರೆ. ಹೀಗಾಗಿ ಇವರೆಲ್ಲ ಏನು ಮಾಹಿತಿ ನಾನು ಕೇಳ್ತಾ ಇದ್ದೀನಿ, ಆ ಮಾಹಿತಿ ಕೊಡಲು ಭಾಳ ಸತಾಯಿಸ್ತಾ ಇದ್ದಾರೆ. ಈ ನನಗೆ ಹೀಗಾದರೆ ಬೇರೆಯವ್ರಿಗೆ ಏನು ಗತಿ ಮಾಡ್ತಿರ್ಬೋದು ಇವರು. ಹೀಗಾಗಿ 2ನೇ ಸಿಮೆಂಟ್ ಘಟಕ ಕೂಡ ಇಲ್ಲಿಗಲಾಗಿ ನಿರ್ಮಾಣ ಆಗ್ತಾಯಿದೆ. 1ನೇ ಘಟಕ ಕೂಡ ನಿರ್ಮಾಣ ಇಲ್ಲಿಗಲ್ ಆಗಿದೆ, ಮತ್ತು ಇದು 2ನೇ ಘಟಕ ಕೂಡ ಇಲ್ಲಿಗಲಾಗಿ ನಿರ್ಮಾಣ ಆಗಿದೆ. ಇನ್ನೂ ಹಂತವಾಗಿ 2-3 ವರ್ಷದಿಂದ ಕಟ್ಟಡ ನಿರ್ಮಾಣನೇ ಮಾಡ್ತಾಯಿದ್ದಾರೆ, ಬಹುಮಹಡಿ ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದಾರೆ, ಯಂತ್ರೋಪ ಸ್ಥಾಪನೆ ನಿರ್ಮಾಣ ಮಾಡ್ತಾಯಿದ್ದಾರೆ. ಆದರೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೋಡ್ಲ ಮತ್ತು ಬೆನಕಳ್ಳಿ ಮತ್ತು ತಾಲೂಕ್ ಪಂಚಾಯತ್ ಇ ಒ ಯಾವುದೇ ಗಮನ ಹರಿಸ್ತಾಯಿಲ್ಲ. ಮತ್ತು ZPCS ಅವರು ತಮ್ಮ ವ್ಯಾಪ್ತಿಯಲ್ಲಿ ಏನು ಕಂಪ್ನಿ ಇಲ್ಲೀಗಲ್, ಎಲ್ಲ ಕಂಪ್ನಿಗಳು ಇಲ್ಲೀಗಲ್ ಹೊಸ್ಸು ಒಡೆದು ಹಾಕ್ರಿ ಅಂತ ತಿಳ್ಕೊಂಡು ಬರೆದ್ರೂ ಇವ್ರಿಗೇನು ನಾಚಿಕಿಲ್ಲ, ಶರಮಿಲ್ಲ. ಓಪನ್ ಆಗಿ ಹೇಳ್ತಿದ್ದೀನಿ, ಇವೆಲ್ಲ ಈ ಸಿಮೆಂಟ್ ಕಂಪ್ನಿಗಳೇನಿವೆ ಎಲ್ಲ ಇಲ್ಲೀಗಲ್ ಆಗಿವೆ, ಒಡೆದು ಹಾಕ್ರಿ. ಲೋಕಲ್ ಅಥಾರಿಟಿ ಏನಿರದೆ ಗ್ರಾಮ ಪಂಚಾಯತಿಯಿಂದ, ಪಟ್ಟಣ ಪಂಚಾಯತಿಯಿಂದ, ನಗರಸಭೆಯಿಂದ ಯಾವುದೂ ಪರವಾನಗಿ ತೊಗೊಳ್ಳಾರ್ದೆ ನಿರ್ಮಾಣ ಮಾಡಿವ ಇವೆಲ್ಲ ಕಂಪ್ನಿಗಳು ಒಡೆದು ಹಾಕ್ರಿ ಅಂತ ಬರೆದ್ರು ಕೂಡ. ಮತ್ತು ಅದರಲ್ಲಿ ಇದು ಶ್ರೀ ಸಿಮೆಂಟ್ ಕಂಪ್ನಿ ಇದೆ, ಎಲ್ಲ ಲಿಸ್ಟ್ ಕೊಟ್ಟಿದ್ದೀನಿ ನಾನು, ಯಾವ್ಯಾವ ಕಂಪ್ನಿ ಇಲ್ಲಿಗಲ್ ಆಗಿವೆ ಅಂತ ತಿಳ್ಕೊಂಡು, ಮತ್ತು ಯಾವ ಕಂಪ್ನಿ ಹೊಸ ಬರ್ತಾ ಇದ್ದಾವೆ, ಮತ್ತು ಯಾವ್ಯಾವ ಕಂಪ್ನಿ ಭೂಮಿ ತೊಗೊಂಡು ಇಟ್ಕೊಂಡು ಕುಂತಿದ್ದಾರೆ, ಅದು ಬಳಕೆ ಮಾಡ್ಕೊಳ್ತಾ ಇಲ್ಲ, ಮತ್ತು ಕಂಪ್ನಿ ಸ್ಥಾಪನೆ ಮಾಡ್ತಾಯಿಲ್ಲ. ಅವ್ರ ಭೂಮಿಯವ್ರಿಗೆ ವಾಪಸ್ ಕೊಡ್ಬೇಕು ರೈತರಿಗೆ ಅಂತ. ಇದು ಪಾದಯಾತ್ರೆ ಮಾಡಿದ ನಂತರ 4 ತಿಂಗಳು ಏನು ಟೈಮ್ ತೊಗೊಂಡಿರೋ ಅಧಿಕಾರಿಗಳು ಇನ್ನೊವರೆಗೂ ಅದ್ರ ಬಗ್ಗೆ ಕೆಲಸ ಮಾಡ್ತಾಯಿಲ್ಲ. ಹೀಗಾಗಿ ಇದೇನು ಶ್ರೀ ಸಿಮೆಂಟ್ ಕಂಪ್ನಿ ಇದೆ, ಇದು ಕೂಡಲೇ ಒಡೆದು ಹಾಕಬೇಕು. ಆ ಕಂಪ್ನಿ ಮಾಲಕನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು. ಮತ್ತು ಒಡೆದು ಹಾಕ್ಲಿಕ್ಕೇನು ಭೂ ಕಂದಾಯ ಬಾಕಿ ಅಂತ ಇರ್ತಾನೆ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ಅವ್ರಿಂತೆ ಸೆಕ್ಷನ್ 96 ಪ್ರಕಾರ ಅವ್ರಿಂತೆ ಭೂ ಕಂದಾಯ ಬಾಕಿ ಅಂತ ವಸೂಲು ಮಾಡಬೇಕು. ಇವರು 95 ಪ್ರಕಾರ, ಸೆಕ್ಷನ್ 95 ಪ್ರಕಾರ ಎನ್ಎ ಮಾಡ್ಕೊಳ್ಬೇಕಾಗಿತ್ತು, ಇನ್ನೂವರೆಗೂ ಎನ್ಎ ಇಲ್ಲ. ಹೀಗಾಗಿ ಪೂರ್ತಿ ಇಲ್ಲೀಗಲ್ ಆಗಿದೆ. ಮತ್ತು ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟ್ ಪ್ರಕಾರ ತಾಂತ್ರಿಕ ಅನುಮೋದನೆ ಪಡೆದು ಮಾಡಬೇಕಾಗಿತ್ತು, ಅದು ಕೂಡ ಇರುವುದಿಲ್ಲ. ಮತ್ತು ಕಾರ್ಖಾನೆ ಮತ್ತು ಬಯಲರ್ ಇಲಾಖೆದು ಏನು ಮಾಡ್ತಾಯಿದ್ದಾರೆ, ಇವೆಲ್ಲ ದಾಖಲೆಗಳು ಇದ್ದರೆ ಮಾತ್ರ ಅವರು ಲೈಸೆನ್ಸ್ ಕೊಡಬೇಕು. ಯಾವುದೂ ದಾಖಲೆಗಳು ಇಲ್ಲದೆ ಯಾವ ದಾಖಲೆಗಳು ಕೊಟ್ಟಿದ್ದಾರೆ ಅವ್ರಿಗೆ, ಯಾವ ಮಾನದಂಡ ಮೇಲೆ ಅವರಿಗೆ ಕಾರ್ಖಾನೆ ಮತ್ತು ಬಯಲರ್ ಇಲಾಖೆದವರು ಲೈಸೆನ್ಸ್ ನೀಡಿದ್ದಾರೆ, ಹೀಗಾಗಿ ಗೊತ್ತಾಗ್ತಾಯಿಲ್ಲ. ಆ ಅಧಿಕಾರಿಗಳು ಕೂಡ ಕಾರ್ಖಾನೆ ಮತ್ತು ಬಯಲರ್ ಇಲಾಖೆದು ಅವ್ರಿಗೆ ಕೂಡ ಮಾಹಿತಿ ನಾನು 15 ವರ್ಷದಿಂದ ಕೇಳ್ತಾ ಇದ್ದಾರೆ, ಮೀನಮೇಷ ಎಣಿಸ್ತಾ ಇದ್ದಾರೆ, ಅರ್ಧಂಬರ್ಧ ಮಾಹಿತಿ ಕೊಡ್ತಾ ಇದ್ದಾರೆ, ಸತಾಯಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕಂಪ್ನಿ ಜೊತೆ ಶಾಮೀಲಾಗಿದ್ದಾರೆ. ಮತ್ತು ಇದೇನು ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಏನಿದೆ, ಅವರು ಇದ್ರ ಬಗ್ಗೆ ನಿಗಾ ವಹಿಸಬೇಕಿತ್ತು, ಅವ್ರು ಯಾವುದೂ ನಿಗಾ ವಹಿಸ್ತಾ ಇಲ್ಲ. ಇಲ್ಲಿಗಲಾಗಿ ಏನು ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ ಅದು ತಡೆ ಹಿಡಿಬೇಕಾಗಿತ್ತು, ಅದು ತಡೆ ಹಿಡಿದಿರೋದಿಲ್ಲ. ಹೀಗಾಗಿ ನಾನು ಈಗ ಹೊಸದಾಗಿ ಬಂದಂಥ ಜಿಲ್ಲಾಧಿಕಾರಿಗಳು ಮತ್ತು ಹೊಸದಾಗಿ ಬಂದಂಥ ZPC ಅವರು ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇವಾಗ ಅವರಲ್ಲಿ ಈ ವಿಡಿಯೋ ಮುಖಾಂತರ ನಾನು ಏನು ಕೇಳ್ಕೊತೀನಪ್ಪ ಅಂದರೆ, ತಾವು ಸೇಡಮ್ ಬರಬೇಕು ಮತ್ತು ಈ ಕಂಪ್ನಿ ಬಗ್ಗೆ ವಿಚಾರಿಸಬೇಕು. ಈ ಕಂಪ್ನಿ ಪೂರ್ತಿ ಇಲ್ಲೇ ಇನ್ನು, ಯಾಕಂದರೆ ಈಗ ಪ್ರಾರಂಭ ಮಾಡಿದ್ದಾರೆ. ಈಗ ಪ್ರಾರಂಭ ಮಾಡಿ ಸಿಮೆಂಟ್ ಉತ್ಪಾದನೆ ಮಾಡಿ ಮತ್ತು ಇನ್ನೂ ಹಲವು ಬಹುಮಹಡಿ ಕಟ್ಟಡಗಳು ನಿರ್ಮಾಣ ಮಾಡ್ತಿದ್ದಾರೆ. ಕೂಡಲೇ ಅದನ್ನು ತಡೆ ಹಿಡಿಬೇಕು ಮತ್ತು ಆ ಸಿಮೆಂಟ್ ಕಂಪ್ನಿ ಒಡೆದು ಹಾಕ್ಲಿಕ್ಕೆ ಏನೇನು ಕ್ರಮ ಕೈಗೊಳ್ಬೇಕು ಆ ಕ್ರಮ ಕೈಗೊಳ್ಬೇಕಂತ ತಿಳ್ಕೊಂಡು ಈ ಹೊಸದಾಗಿ ಬಂದಂಥ ಜಿಲ್ಲಾಧಿಕಾರಿಗಳು ಮತ್ತು ಹೊಸದಾಗಿ ಬಂದಂಥ ZPC ಅವರಿಗೆ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತೀನಿ. ಮತ್ತು ಹಲವು ಬಾರಿ ನಾನು
ವೈದ್ಯಕೀಯ ಶಿಕ್ಷಣ ಮಂತ್ರಿ ಆದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಹಲವು ಬಾರಿ ನಾನು ದೂರು ಸಲ್ಲಿಸಿದ್ದೀನಿ. ಅವರು ಇದ್ರ ಬಗ್ಗೆ ಒಂದೇ ಒಂದು ಪತ್ರ ಬರೆಯುವುದಿಲ್ಲ, ಒಂದೇ ಒಂದು ಉತ್ತರ ಬರೆಯುವುದಿಲ್ಲ, ಅವ್ರದ್ದು ಯಾವುದು ಟಿಪ್ಪಣಿ ಬರುವುದಿಲ್ಲ, ಯಾವ ಪತ್ರ ವ್ಯವಹಾರ ಮಾಡುವುದಿಲ್ಲ ನನ್ನ ಜೊತೆಯವರು. ಜಿಲ್ಲಾಧಿಕಾರಿಯು ಕೂಡ ಬರೆದಿರುವುದಿಲ್ಲ. ಯಾರಿಗೆ ಬರೀತಾರೋ ಯಾರಿಗಿಲ್ಲೋ ನಾವು ಅವ್ರಿಗೆ ದೂರು ಸಲ್ಲಿಸಿದ ನಂತರ ಅವ್ರು ಹಿಂಬರ ಕೊಡಬೇಕಾಗಿತ್ತು, ಅಥವಾ ಇವ್ರಿಗೆ ಭೇಟಿಯಾಗಬೇಕಿತ್ತು, ಮತ್ತು ಅವರಿಗೆ ನಿರ್ದೇಶನ ನೀಡಬೇಕಾಗಿತ್ತು. ತಮ್ಮ ವ್ಯಾಪ್ತಿಯಲ್ಲಿ ಏನು 4-5 ಕಂಪ್ನಿಗಳಿವೆ, ಪೂರ್ತಿ ಇಲ್ಲೀಗಲ್ ಆಗಿವೆ. ಚೆಟ್ಟಿನಾಡು ಕಂಪ್ನಿ ಇಲ್ಲೀಗಲ್ ಆಗಿದೆ, ಓರಿಯಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ, ಸಾಗರ್ ಸಿಮೆಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ, ರಾಶ್ಟ್ರೀಯ ಸಿಮೆಂಟ್ ಕಂಪ್ನಿ, ವಾಸವತ ಸಿಮೆಂಟ್ ಕಂಪ್ನಿ, ಇವೆಲ್ಲ ಕಂಪ್ನಿಗಳು ಇಲ್ಲೀಗಲ್ ಆಗಿವೆ. ಹೀಗಾಗಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇನ್ನೂ 2 ತಿಂಗಳಿದೆ. ಇನ್ನೂ 2 ತಿಂಗಳವರೆಗೆ ನಾನು ಇದೇ ಥರ ವಿಡಿಯೋ ಮಾಡಿ ಜನರಲ್ಲಿ ಅವೇರ್ನೆಸ್ ತೊಗೊಂಬರ್ತೀನಿ. ನಾನು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಶ್ರೀ ಸಿಮೆಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ, ವಾಸವತ ಸಿಮೆಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ, ರಾಶ್ಟ್ರೀಯ ಸಿಮೆಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ, ಓರಿಯಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ, ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ, ಸಾಗರ್ ಸಿಮೆಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ. ಎಲ್ಲ ಸಿಮೆಂಟ್ ಕಂಪ್ನಿ, ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪ್ನಿಗಳು ಇಲ್ಲೀಗಲ್ ಆಗಿವೆ. ಅವು ಒಡೆದು ಹಾಕಬೇಕು. ಆ ಕಂಪ್ನಿಗಳದ್ದು ಯಾವುದೂ ಪ್ರಯೋಜನ ಇಲ್ಲ. ಹೀಗಾಗಿ ಇಷ್ಟು ಖಡಾಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ, ಇಷ್ಟು ಓಪನಾಗಿ ಹೇಳ್ತಾ ಇದ್ದೀನಿ. ಯಾವ ಅಧಿಕಾರಿಗಳಾಗಲಿ ನನಗೆ ಕೇಳ್ತಾ ಇಲ್ಲ, ಯಾವ ಜನಪ್ರತಿನಿಧಿಗಳಲ್ಲಿ ನನಗೆ ಕೇಳ್ತಾ ಇಲ್ಲ. ಹೀಗಾಗಿ ಇದು ಕೂಡಲೇ ಏನದ ಹೊಸದಾಗಿ ಬಂದಂಥ ಜಿಲ್ಲಾಧಿಕಾರಿ ಮತ್ತು ZPC ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂತ ನಾನು ಆಶಾಭಾವನೆ ಹೊಂದಿದ್ದೀನಿ. ಇನ್ನು ಇದ್ರ ಬಗ್ಗೆ ಮತ್ತೊಮ್ಮೆ ನಾನು ದೂರು ಸಲ್ಲಿಸ್ತೀನಿ ಕೂಡ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.